ಹೆಲೋ ಸ್ನೇಹಿತರೆ, ನೀವು ನಿಮ್ಮ ಚಾನೆಲ್ ಮೇಲೆ ವಿಡಿಯೋ ಮಾಡ್ತಿದ್ದೀರಾ? ಅದರಲ್ಲಿ ಮುಖ ತೋರಿಸಿ ವಿಡಿಯೋ ಮಾಡೋಕೆ ಆಗಲ್ಲ. ವಾಯ್ಸ್ ಕೊಟ್ಟು ವಿಡಿಯೋ ಮಾಡಬೇಕು ಅಂದ್ರೆ ನನ್ನ ವಾಯ್ಸ್ ಸರಿಯಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಲು ನಿಮಗೆ ಇಷ್ಟ ಇಲ್ಲ. ಆದ್ರೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ದುಡ್ಡು ಮಾಡಬೇಕು. ಇದು ಸಾಧ್ಯನಾ? ಯಾವುದಾದ್ರೂ ಎಐ ಬಳಸಿ ಒಂದು ಒಳ್ಳೆ ವಾಯ್ಸ್ ಜನರೇಟ್ ಮಾಡಬಹುದಾ? ವಾಯ್ಸ್ ಒರಿಜಿನಲ್ ಇರೋ ರೀತಿ ಫೀಲ್ ಆಗಬೇಕು. ಇದು ಸಾಧ್ಯನಾ? ಎಸ್ ಸ್ನೇಹಿತರೆ, ಇದು ಸಾಧ್ಯ. ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಒಂದು ವಾಯ್ಸ್ ಕೇಳಿಸ್ತು. ಯಾರೋ ಒಬ್ಬರು ಹೆಣ್ಮಗು ಮಾತಾಡಿದ್ದು ಕೇಳಿಸ್ತು, ನಿಮಗೆ ಕೇಳಿರ್ಬೋದು. ಸೊ ಅದು ಒರಿಜಿನಲ್ ವಾಯ್ಸಾ ಅಥವಾ ಎಐಯಿಂದ ಜನರೇಟ್ ಮಾಡಿದ್ದ ಅಂತ ಯೋಚನೆ ಮಾಡ್ತಿರ್ಬೋದು. ಅದು ಒರಿಜಿನಲ್ ವಾಯ್ಸ್ ಅಲ್ಲ, ಅದು ಎಐಯಿಂದ ಜನರೇಟ್ ಮಾಡಿರೋದು ಸ್ನೇಹಿತರೆ. ಈ ರೀತಿ ವಾಯ್ಸ್ ಜನರೇಟ್ ಮಾಡಿ ನೀವು ವಿಡಿಯೋ ಮಾಡಿ ಹಾಕಿದರೆ ಚಾನಲ್ ಮಾನಿಟೈಸ್ ಆಗ್ತಿದೆ. ನಾನು ಈ ರೀತಿ ವಿಡಿಯೋ ಯಾವತ್ತೂ ಮಾಡಿಲ್ಲ ಸ್ನೇಹಿತರೆ, ಆದರೆ ಇವತ್ತು ಮಾಡ್ತಿದ್ದೀನಿ. ಯಾಕೆಂದರೆ ಈ ರೀತಿ ಚಾನಲ್ಗಳು ನಾನು ಸ್ವತಃ ಮಾನಿಟೈಸ್ ಮಾಡಿಕೊಟ್ಟಿದ್ದೇನೆ. ಸೊ ಹಾಗಾಗಿ ನೀವೇನಾದರೂ ಎಐ ವಾಯ್ಸ್ ಬಳಸಿ ವಿಡಿಯೋ ಮಾಡಬೇಕು ಅಂದರೆ ಇದನ್ನು ನೀವು ಬಳಸ್ಕೊಂಡು ವಿಡಿಯೋ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ, ಅದು ಹೇಗೆ ಅಂತ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಬಗೆಗಿನ ಇಂಥದ್ದೇ ಇನ್ನಷ್ಟು ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಮೇಲೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದೊಂದು ಸ್ಟೆಪ್ಪನ್ನು ಇಲ್ಲಿ ಪ್ರಾಕ್ಟಿಕಲ್ ನಾನು ಮಾಡಿ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ನೀವು ಈ ರೀತಿ ವಾಯ್ಸ್ ಜನರೇಟ್ ಮಾಡಿ ಸ್ಟೋರಿ ಮಾಡ್ಬೋದು, ಸೀರಿಯಸ್ ಚಾನಲ್ ಮೇಲೆ ಕೆಲಸ ಮಾಡ್ಬೋದು, ಬಿಗ್ ಬಾಸ್ ನಡೀತಿದೆ ಅದರ ಮೇಲೆ ನೀವು ಕೆಲಸ ಮಾಡ್ಬೋದು. ಸೊ ಇನ್ನು ಕೋರ್ಸ್ ಮೇಲೆ ಕೆಲಸ ಮಾಡ್ಬೋದು. ಸೊ ಸುಮಾರು ಟಾಪಿಕ್ಸ್ ಇದೆ. ನಾನು ಒಂದೊಂದು ಟಾಪಿಕ್ ಮೇಲೆ ನಾನು ವಾಯ್ಸ್ ಜನರೇಟ್ ಮಾಡಿ ವಿಡಿಯೋ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ಮುಂದೆ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಂದು ಸ್ಟೆಪ್ ಮಾಡಿ ತೋರಿಸ್ತೀನಿ. ಬಟ್ ಇವತ್ತು ನಾನು ಎಐಯಿಂದ ವಾಯ್ಸ್ ಒರಿಜಿನಲ್ ವಾಯ್ಸ್ ಜನರೇಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಬನ್ನಿ. ಸೊ ಫಸ್ಟ್ ನಾನು ಇಲ್ಲಿ ನನ್ನ ಮೊಬೈಲಲ್ಲಿ ಇಲ್ಲಿ ಸೈಡಲ್ಲಿ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು ಸ್ಕ್ರೀನ್ ಹಾಕ್ತೀನಿ. ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗಿದೆ. ಈ ರೀತಿ ನನ್ನ ಹತ್ರ ಸ್ಕ್ರೀನ್ ಓಪನ್ ಆಗಿದೆ. ಈಗ ಇಲ್ಲಿ ನೀವೇನು ಮಾಡಬೇಕು, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ನನ್ನ ಹತ್ರ ಇಲ್ಲಿ ಕ್ರೋಮ್ ಬ್ರೌಸರ್ ಇದೆ. ಕ್ರೋಮ್ ನಿಮ್ಮ ಹತ್ರ ಇಲ್ಲ ಅಂದರೆ ನೋಡಿ ಇನ್ಸ್ಟಾಲ್ ಮಾಡಿಕೊಡಿ. ಎಲ್ಲರ ಮೊಬೈಲಲ್ಲಿ ಇದ್ದೇ ಇರುತ್ತೆ. ಸೊ ಮೊದಲು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರ್ಬೋದು. ಬಂದಾಗ ಸರ್ಚ್ ಅಂತ ಇರುತ್ತೆ. ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಇಲ್ಲಿ ಟೈಪ್ ಮಾಡಿ ಜನರೇಟ್ ಸ್ಪೀಚ್ ಅಂತ. ಸೊ ಇಲ್ಲಿ ನೋಡ್ಬೋದು ಫಸ್ಟಿಗೆ ಬಂತು ಜನರೇಟ್ ಸ್ಪೀಚ್ ಅಂತ. ಕ್ಲಿಕ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಬಂದಾಗ ಅದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಬೇರೆ ಪೇಜ್ ಓಪನ್ ಮಾಡಿ ಆಗಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಬರುತ್ತೆ. ಫಸ್ಟಲ್ಲಿ ಇದೆ ಗೂಗಲ್ ಎಐ ಸ್ಟುಡಿಯೋ ಅಂತ. ಸೊ ಜನರೇಟ್ ಸ್ಪೀಚ್ ಅಂತ ಇಲ್ಲಿ ಒಂದು ಬ್ಲೂ ಲಿಂಕ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಕಾಣುತ್ತೆ. ಸೊ ಸೈಡಲ್ಲಿ ಸುಮಾರು ನಿಮಗೆ ಫೀಚರ್ಸ್ ಎಲ್ಲ ಸಿಗುತ್ತೆ. ಅದರಲ್ಲಿ ನಮ್ಗೆ ಬೇಕಾಗಿದ್ದು ಮೋಡ್ ಅಂತ ಇದೆ, ಅದರ ಕೆಳಗಡೆ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆ, ಇನ್ನು ಮಲ್ಟಿ ಸ್ಪೀಕರ್ ಆಡಿಯೋ ಅಂತ ಇದೆ. ಸೊ ಎರಡು ಟೈಪ್ ಇಲ್ಲಿ ನೀವು ಆಡಿಯೋ ಜನರೇಟ್ ಮಾಡ್ಬೋದು. ಸಿಂಗಲ್ ಅಂದರೆ ನಾನು ಮಾತಾಡ್ತಿದ್ದೀನಿ ಸಿಂಗಲ್ ಆಗಿ ಒಬ್ಬರೇ ಮಾತಾಡ್ಕೋಬೋದು. ಇನ್ನು ಹೆಣ್ಣು ಗಂಡು ಏನಾದರೂ ಸ್ಟೋರಿ ಜನರೇಟ್ ಮಾಡಬೇಕು ಅಂದರೆ ಮಲ್ಟಿ ಸ್ಪೀಕರ್ ಆಡಿಯೋ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ ಒಬ್ಬೊಬ್ಬರು ಯಾವ ರೀತಿ ಏನೇನು ಮಾತಾಡಬೇಕು ಅನ್ನೋದನ್ನು ನೀವು ಅಲ್ಲಿ ಕಮಾಂಡ್ಸ್ ಕೊಟ್ಟು ಟೆಕ್ಸ್ಟ್ ಹಾಕಿ ಜನರೇಟ್ ಮಾಡ್ಕೋಬೋದು. ಸೊ ಬೆಸ್ಟ್ ಇಲ್ಲಿ ಆಪ್ಷನ್ ಇದೆ ನಿಮಗೆ. ನಾನಿಲ್ಲಿ ಜಸ್ಟ್ ಒಂದು ಸಿಂಗಲ್ ಆಡಿಯೋ ಜನರೇಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೊ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಚೇಂಜ್ ಆದಾಗ ಇಲ್ಲಿ ನೋಡಿ ಎರಡನೇ ಆಪ್ಷನ್ ಮೇಲೆ ಸ್ಟೈಲ್ ಇನ್ಸ್ಟ್ರಕ್ಷನ್ಸ್ ಇದೆ, ಆಮೇಲೆ ರೀಡ್ ಅಲೌಡ್ ಇನ್ ಎ ವಾರ್ಮ್ ಆ್ಯಂಡ್ ಫ್ರೆಂಡ್ಲಿ ಟೋನ್ ಅಂತ ಇದೆ. ಸೊ ಇಲ್ಲಿ ಟೆಕ್ಸ್ಟ್ನಲ್ಲಿ ಟೆಕ್ಸ್ಟ್ ಹಾಕಬೇಕು. ಟೆಕ್ಸ್ಟ್ ಹಾಕಿ ನಾನಿಲ್ಲಿ ಟೆಕ್ಸ್ಟ್ ಆಲ್ರೆಡಿ ನನ್ನ ಹತ್ರ ಒಂದು ಸ್ವಲ್ಪ ಬರೆದಿಟ್ಟಿದ್ದೀನಿ, ನಾನು ಅದು ತೋರಿಸ್ತೀನಿ. ಸೊ ನಾನಿಲ್ಲಿ ಟೆಕ್ಸ್ಟ್ ಓಪನ್ ಮಾಡ್ತೀನಿ. ಟೆಕ್ಸ್ಟಲ್ಲಿ ಒಂದು ಸ್ವಲ್ಪ ನಾನು ಟೆಕ್ಸ್ಟ್ ನೋಟ್ನಲ್ಲಿ ನಾನು ಬರೆದಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಟೆಕ್ಸ್ಟ್ ಬರೆದಿರೋದು ಕಾಪಿ ಮಾಡ್ತೀನಿ ಇಷ್ಟು. ಸೊ ನಿಮ್ಮ ಹತ್ರ ಆಲ್ರೆಡಿ ಟೆಕ್ಸ್ಟ್ ಇರುತ್ತೆ, ಅದನ್ನು ಕಾಪಿ ಮಾಡಿಕೊಳ್ಳಿ. ಕಾಪಿ ಮಾಡ್ಕೊಂಡು ಬಂದು ಈ ಟೆಕ್ಸ್ಟಲ್ಲಿ ಪೇಸ್ಟ್ ಮಾಡಿ. ಸೊ ಈ ರೀತಿ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಸೆಟ್ಟಿಂಗ್ ಇದೆ, ಇಲ್ಲಿ ಬೇಕು ಅಂದರೆ ಮಾಡ್ಕೋಬೋದು. ಸೆಟ್ಟಿಂಗ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ವಾಯ್ಸ್ ಅಂತ ಇದೆ.
ಸೊ ವಾಯ್ಸಲ್ಲಿ ಸುಮಾರು ಸ್ಟೈಲಲ್ಲಿ ವಾಯ್ಸಸ್ ಎಲ್ಲ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಸುಮಾರು ಟೈಪ್ಸ್ ಆಫ್ ವಾಯ್ಸ್. ಯಾವ್ಯಾವ ರೀತಿ ವಾಯ್ಸ್ ಬೇಕು ಆ ರೀತಿ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ನಿಮ್ಮ ಪ್ರಕಾರ ವಾಯ್ಸ್ ಜನ್ರೇಟ್ ಮಾಡ್ಕೋಬೋದು. ಓಕೆ, ಒಂದು ಕ್ಯಾರೆಕ್ಟರ್ ಇರುತ್ತೆ, ಆ ಕ್ಯಾರೆಕ್ಟರ್ ಪ್ರಕಾರ ಅವ್ರು ಮಾತಾಡಬೇಕು ಅಂದರೆ ಆ ರೀತಿ ವಾಯ್ಸನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು. ಸೊ ಈ ರೀತಿ ನೀವು ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ರನ್ ಅಂತ ಒಂದು ಆಪ್ಷನ್ ಬರುತ್ತೆ. ಕೆಳಗಡೆ ನೋಡಿ, ಇಲ್ಲಿ ಏಕ್ದಮ್ ಕೆಳಗಡೆ ಬಂದರೆ ರನ್ ಕಂಟ್ರೋಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಸ್ವಲ್ಪ ಹೊತ್ತು ರೆಂಡರ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ವಿಡಿಯೋ ಆಡಿಯೋದಲ್ಲಿ ಟೆಕ್ಸ್ಟ್ ಆಡಿಯೋದ ಫಾರ್ಮೆಟಲ್ಲಿ ಕನ್ವರ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಬೇಕು. ನೀವು ವೇಟ್ ಮಾಡಿದ ಮೇಲೆ ಆಡಿಯೋ ಜನ್ರೇಟ್ ಆಗಿ ಬರುತ್ತೆ ಸ್ನೇಹಿತರೆ. ಆಡಿಯೋ ಇಷ್ಟು ಕ್ಲಿಯರಾಗಿ, ಕ್ರಿಸ್ಟಲ್ ಕ್ಲಿಯರಾಗಿ, ರಿಯಲಿಸ್ಟಿಕ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಕೇಳಿದರೆ ಅಯ್ಯೋ ಅಂತೀರಾ, ಅಷ್ಟು ಬೆಸ್ಟ್ ವಾಯ್ಸ್ ಇದರಲ್ಲಿ ಕೇಳುತ್ತೆ, ಜನ್ರೇಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ತೊಗೊಳುತ್ತೆ, ಸ್ವಲ್ಪ ವೇಟ್ ಮಾಡಬೇಕು ನೀವು. ಸೊ ಒಂದು ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಜನ್ರೇಟ್ ಆಗ್ತಿದೆ. ಇಲ್ಲಿ ಕೆಳಗಡೆ ನೋಡಿ ಒಂದು ರೌಂಡ್ ಸರ್ಕಲಲ್ಲಿ ರನ್ ಆಗ್ತಿದೆ, ನೋಡ್ಬೋದು ನೀವು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕು ನೋಡಿ. ಎಷ್ಟು ಸ್ಕ್ರಿಪ್ಟ್ ದೊಡ್ಡದಿರುತ್ತೆ ಅಷ್ಟು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ಇಲ್ಲಿ ತುಂಬ ಜನ ಯಶಸ್ಸು ಒಂದು ಪಯಣ, ಯಾವುದೇ ಇಲ್ಲಿ ನೋಡಿ ಜನ್ರೇಟ್ ಆಗಿ ಈಗ ಸ್ಟಾರ್ಟ್ ಆಯಿತು. ನಾನು ಇನ್ನೊಮ್ಮೆ ಇದನ್ನು ಪ್ಲೇ ಮಾಡ್ತೀನಿ. ಇಲ್ಲಿ ನೋಡಿ, ಕಲಿ ಹೋಗಬಹುದು, ಆದರೆ ನಿರಂತರ ಮುನ್ನಡಬೇಕಾಗಿದೆ. ನಿಮ್ಮ ಕನಸುಗಳನ್ನು ನಿಜಪಡಿಸಲು ಆಧುನಿಕ ಯಂತ್ರಗಳ ಅಗತ್ಯವಿಲ್ಲ, ಬಲವಾದ ಮುಟ್ಟಿನಷ್ಟೇ. ನಿಮ್ಮ ಹೃದಯದ ಸಂಕಲ್ಪವು ನಿಮ್ಮ ದಿಗಂತವನ್ನು ಸಮಸ್ಯೆಗಳೆಂದು ಪರಿವರ್ತಿಸುತ್ತವೆ. ಅವಶ್ಯಕತೆಗಳು ನಿಮ್ಮ ಪೂರ್ತಿಯ ಸಾಗರದಲ್ಲಿ ಒಂದು ಹಡಗು ಮಾತ್ರ ಅಗತ್ಯವಿಲ್ಲದೆ ಬದುಕಲಾಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಒಂದು ಕಥೆ, ತನ್ನದೇ ಆದ ಶೋಧನೆಯುಳ್ಳದ್ದು. ಜ್ಞಾನವೇ ಬೆಳಕಾದರೆ ಸಾಧನೆ ಅದರ ಅಂಕಿತವೆಂದು ಇರುವುದು. ಯಶಸ್ಸು ಎಂದರೆ ಮುಟ್ಟಲು ಸಾಧ್ಯವಿಲ್ಲ, ಪ್ರಯತ್ನಿಸುವ ಕಾರ್ಯವಷ್ಟೇ. ಸೊ ಇಲ್ಲಿ ಕೇಳಿದ್ರಲ್ಲ ಸ್ನೇಹಿತರೆ, ತುಂಬ ಕ್ಲಿಯರಾಗಿ ಇಲ್ಲಿ ನೀವು ವಾಯ್ಸ್ ಜನ್ರೇಟ್ ಮಾಡ್ಬೋದು. ನಾನು ಇನ್ನೊಂದು ವಾಯ್ಸ್ ಮುಂಚೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಾಯ್ಸ್ ಹಾಕಿದ್ದೆ ನೋಡಿ. ಆ ಟೆಕ್ಸ್ಟನ್ನು ಇಲ್ಲಿ ನಾನು ಬರೆದಿದ್ದೀನಿ, ಅದನ್ನು ನಾನಿಲ್ಲಿ ಕಾಪಿ ಮಾಡ್ತೀನಿ. ಸೊ ಇದನ್ನು ನೀವು ಕೇಳಿ. ಇದು ಒಂದ್ಸರಿ ನಾವು ಜನ್ರೇಟ್ ಮಾಡೋಣ, ಆಮೇಲೆ ನಾನು ಅದನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಬೇರೆ ಟೆಕ್ಸ್ಟ್ ನಾನು ಇಲ್ಲಿ ಹಾಕಿದೆ. ಇನ್ನು ಬೇರೆ ವಾಯ್ಸಲ್ಲಿ ನಾವು ಇದನ್ನು ಜನ್ರೇಟ್ ಮಾಡೋಣ. ಇಲ್ಲಿ ನಾನು ಸೈಡಲ್ಲಿ ನೋಡಿ ವಾಯ್ಸ್ ಅಂತ ಇಲ್ಲಿ ಸೈಡಲ್ಲಿ ಇದೆ. ಇದರಲ್ಲಿ ಯಾವುದಾದ್ರೂ ಬೇರೆದೊಂದು ನಾನು ಸೆಲೆಕ್ಟ್ ಮಾಡ್ತೀನಿ, ವಾಯ್ಸ್ ಸೆಲೆಕ್ಟ್ ಮಾಡ್ತೀನಿ. ನಾನು ಬೇರೆ ವಾಯ್ಸ್ ಸೆಲೆಕ್ಟ್ ಮಾಡಿದೆ. ನಾನು ನೋಡಿಲ್ಲ ಯಾವುದು ಫೀಮೇಲ್ ಇದೆಯೋ ಮೇಲ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಬೇರೆ ವಾಯ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಮತ್ತೆ ನಾನು ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ರನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅದು ರೆಂಡರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಆಗಲಿಕ್ಕೆ, ಪೇಷನ್ಸ್ ಬೇಕು ನೋಡಿ. ಸೊ ಆರಾಮಾಗಿ ನೀವು ವಾಯ್ಸ್ ಜನ್ರೇಟ್ ಮಾಡಿಕೊಂಡು ನೀವು ನಿಮ್ಮದೇ ಆದಂಥ ಸ್ಟೋರಿ ಜನ್ರೇಟ್ ಮಾಡ್ಕೋಬೋದು. ನಿಮ್ಮದೇ ಆದಂಥ ಕಾರ್ಟೂನ್ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಸ್ಟೋರಿ ಮಾಡಲಿಕ್ಕೆ ಅಂತ ಹೇಳಿ ವಾಯ್ಸ್ ಜನ್ರೇಟ್ ಮಾಡ್ಕೋಬೋದು. ಇನ್ನು ಸುಮಾರು ಟೈಪ್ಸ್ ಆಫ್ ಈಗ ಏನಿದೆ ಸೀರಿಯಲ್ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ರೆ ವಾಯ್ಸ್ ಅದಕ್ಕೂ ಜನ್ರೇಟ್ ಮಾಡಿ ಹಾಕ್ಬೋದು, ಅದು ಕೂಡ ಮಾನಿಟೈಸ್ ಆಗ್ತಿದೆ. ಸೊ ಅದು ಆಗ್ತಿದೆ ಅಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋ ಮಾಡಿ ವಾಯ್ಸ್ ಜನ್ರೇಟ್ ಮಾಡೋದು ಹೇಗೆ ಅಂತ ಇಂದ ಅದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ನೀವು ಒಂದು ಸ್ವಲ್ಪ ವೇಟ್ ಮಾಡಬೇಕು. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಸ್ವಲ್ಪ ಹೊತ್ತಲ್ಲೇ ಇದು ರೆಡಿಯಾಗಿ ಬರುತ್ತೆ. ಹಲೋ ಸ್ನೇಹಿತರೆ, ನೀವು ನಿಮ್ಮ ಚಾನೆಲ್ ಮೇಲೆ ವಿಡಿಯೋ ಮಾಡ್ತಿದ್ದೀರಿ. ಮುಂಚೆ ನಾವು ಪ್ಲೇ ಮಾಡಿದ್ದೀವಿ, ವಿಡಿಯೋ ಸ್ಟಾರ್ಟ್ ಮಾಡುವಾಗ ಮುಂಚೆನೇ ಅದನ್ನು ನಾನು ಪ್ಲೇ ಮಾಡಿದ್ದೆ. ಸೊ ಅದೇ ವಾಯ್ಸ್ ಇಲ್ಲಿದೆ, ನೀವು ಕೇಳ್ಬೋದು. ಸ್ವಲ್ಪ ನಾನು ಆಡಿಯೋ ಚೇಂಜ್ ಮಾಡಿದ್ದೀನಿ. ಅದರಲ್ಲಿ ಮುಖ ತೋರಿಸಿ ವಿಡಿಯೋ ಮಾಡೋಕೆ ಆಗಲ್ಲ. ವಾಯ್ಸ್ ಕೊಟ್ಟು ವಿಡಿಯೋ ಮಾಡಬೇಕು ಅಂದರೆ ನನ್ನ ವಾಯ್ಸ್ ಸರಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಲು ನಿಮಗೆ ಇಷ್ಟ ಇಲ್ಲ. ಆದರೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ದುಡ್ಡು ಮಾಡಬೇಕು, ಇದು ಸಾಧ್ಯನಾ? ಯಾವುದಾದ್ರೂ AI ಬಳಸಿ ಒಂದು ಒಳ್ಳೆ ವಾಯ್ಸ್ ಜನರೇಟ್ ಮಾಡಬಹುದಾ? ವಾಯ್ಸ್ ಒರಿಜಿನಲ್ ಇರೋ ರೀತಿ ಫೀಲ್ ಆಗಬೇಕು, ಇದು ಸಾಧ್ಯನಾ?
ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ವಾಯ್ಸನ್ನು ನಿಮಗೆ ಪ್ಲೇ ಮಾಡಿ ತೋರಿಸಿದ್ದೆ. ಸೊ ಅದೇ ಇಲ್ಲಿ ಜನ್ರೇಟ್ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಈಗ ಇದನ್ನು ಸೇವ್ ಮಾಡೋದು ಹೇಗೆ, ನಮ್ಮ ಡಿವೈಸಲ್ಲಿ ಇದನ್ನು ಸೇವ್ ಮಾಡೋದು ಹೇಗೆ? ಸೊ ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಏನು ನಾವು ವಾಯ್ಸ್ ಪ್ಲೇ ಮಾಡ್ತಿದ್ದೀವಿ ಅಲ್ಲ ಇಲ್ಲಿ, ಹೆಲೋ ಸ್ನೇಹಿತರೆ. ಸೊ ಈ ಪ್ಲೇ ಮಾಡ್ತಿರೋ ವಾಯ್ಸ್ ಮುಂದೆನೇ 3 ಡಾಟ್ ಇದೆ ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಇದೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗಿನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಫೈಲ್ ಡೌನ್ಲೋಡೆಡ್ ಅಂತ ಬಂತು. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಣ್ತಿದೆ. ಈಗ ಮತ್ತೆ ಪ್ಲೇ ಮಾಡಿ ಹೆಲೋ ತೋರಿಸ್ತೀನಿ. ಸ್ನೇಹಿತರೆ, ನೀವು ನಿಮ್ಮ ಚಾನೆಲ್ ಮೇಲೆ ವಿಡಿಯೋ ಮಾಡ್ತಿದ್ದೀರಾ, ಅದರಲ್ಲಿ ಸೊ ಈ ರೀತಿ ಸ್ನೇಹಿತರೆ ನಿಮ್ಮ ವಿಡಿಯೋಗೆ ವಾಯ್ಸ್ ಜನ್ರೇಟ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಿಂದ ಪೇಮೆಂಟ್ ಕೊಡಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಬೇಕಾದಷ್ಟು ನೀವು ಇಲ್ಲಿ ಆಡಿಯೋ ಜನ್ರೇಟ್ ಮಾಡ್ಬೋದು. ಎಲ್ಲ ಫ್ರೀ ಇದೆ. ಸೊ ಇದನ್ನು ನೀವು ಬೇಕು ಅಂದರೆ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.